ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮೀಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, 2026ರಲ್ಲಿ ಗುರು ಪುಷ್ಯಾಮೃತ ಯೋಗ ಯಾವಾಗ ಬಂದಿದೆ, ಪುಷ್ಯ ನಕ್ಷತ್ರದ ಪ್ರಾಮುಖ್ಯತೆ ಏನು, ವಿಶೇಷತೆ ಏನು, ಗುರು ಪುಷ್ಯಾಮೃತ ಯೋಗ ಅಂದರೆ ಏನು, ಈ ದಿನ ನಾವು ಮಾಡಬೇಕಾಗಿರುವಂತಹ ರೆಮಿಡೀಸ್ ಏನು, ಈ ದಿನ ನಾವು ಯಾವ ಕೆಲಸಗಳನ್ನು ಮಾಡಬೇಕು, ಈ ದಿನ ಪಾಲಿಸಬೇಕಾದಂತಹ ನಿಯಮಗಳೇನು. ಸ್ನೇಹಿತರೆ, ಈ ಗುರು ಪುಷ್ಯಾಮೃತ ಯೋಗ 12 ವರ್ಷಗಳ ನಂತರ ಬಂದಿದೆ. ಈ ದಿನವನ್ನು ಯಾರೂ ಮಿಸ್ ಮಾಡ್ಕೋಬೇಡಿ. ವಿಶೇಷತೆ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಮೊದಲು ನಾವು ಪುಷ್ಯ ನಕ್ಷತ್ರದ ಬಗ್ಗೆ ತಿಳ್ಕೊಳ್ಳೋಣ. 27 ನಕ್ಷತ್ರಗಳಲ್ಲಿ 8ನೇ ನಕ್ಷತ್ರ ಆಗಿದೆ ಪುಷ್ಯ ನಕ್ಷತ್ರ. ಎಲ್ಲ ನಕ್ಷತ್ರಗಳಲ್ಲಿ ಪುಷ್ಯ ನಕ್ಷತ್ರ ಅತ್ಯಂತ ಶ್ರೇಷ್ಠವಾದ ನಕ್ಷತ್ರ ಆಗಿದೆ. ಇದು ಮಹಾ ನಕ್ಷತ್ರ ಆಗಿದೆ. ಸ್ನೇಹಿತರೆ, ಪುಷ್ಯ ಅಂದರೆ ಪೋಷಣೆ ಅಥವಾ ಬೆಳವಣಿಗೆ ಅಂತ ಅರ್ಥ. ಈ ಪುಷ್ಯ ನಕ್ಷತ್ರ ಇರೋ ದಿನ ನಾವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೆ ಅದು ಉತ್ತಮವಾಗಿ ಬೆಳವಣಿಗೆ ಆಗುತ್ತೆ. ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ಅದು ಉತ್ತಮವಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಯಾವುದೇ ಅಡ್ಡಿ ಆತಂಕಗಳು ಇರಲ್ಲ ಅಂತ ಅರ್ಥ. ಅದರ ಜೊತೆಗೆ ಪುಷ್ಯ ನಕ್ಷತ್ರದ ಜೊತೆಗೆ ಬಂದಿರೋದ್ರ ಜೊತೆಗೆ ಅದು ಗುರುವಾರ ಬಂದರೆ ಅದನ್ನು ಗುರು ಪುಷ್ಯಾಮೃತ ಯೋಗ ಅಂತ ಕರಿತೀವಿ. ಇವೆರಡೂ ಸಮೃದ್ಧಿ ಮತ್ತು ಬೆಳವಣಿಗೆಯ ಸಂಕೇತ. ಈ ದಿನ ಗುರುವಾರ ಪುಷ್ಯಾಮೃತ ಯೋಗ ಬಂದಿದೆ ಅಂದರೆ ಗುರುವಾರ ಪುಷ್ಯ ನಕ್ಷತ್ರ ಬಂದರೆ ಗುರುಗ್ರಹ ಉಚ್ಚ ಸ್ಥಾನದಲ್ಲಿರ್ತಾನೆ. ಯಾವುದೇ ಹೊಸ ಕೆಲಸಗಳನ್ನು ಪ್ರಾರಂಭಿಸಿದರೆ ಬಹಳ ಉತ್ತಮವಾಗಿ ಬೆಳವಣಿಗೆ ಆಗುತ್ತೆ. ಸ್ನೇಹಿತರೆ, ಈ ದಿನ ಮಾಡಬೇಕಾಗಿರುವಂತಹ ರೆಮಿಡೀಸ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದು ಯಾವ ದಿನಾಂಕದಂದು ಬಂದಿದೆ 2026ರಲ್ಲಿ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಸ್ನೇಹಿತರೆ, ಈ ಗುರು ಪುಷ್ಯಾಮೃತ ಯೋಗ 12 ವರ್ಷಗಳ ಹಿಂದೆ ಅಂದರೆ 2012-13ರಲ್ಲಿ ಬಂದಿದ್ದಂತಹ ಯೋಗ ಈಗ ಬಂದಿದೆ. ಈಗ ಮತ್ತೆ ಗುರು ಪುಷ್ಯಾಮೃತ ಯೋಗಕ್ಕೆ ನಾವು ಕಾಯಬೇಕು ಅಂತಂದರೆ ಮತ್ತೆ 12 ವರ್ಷ ಅಂದರೆ 24/12/2037ರಲ್ಲಿ ಮತ್ತೆ ಬರುತ್ತೆ. ಹಿಂದೆ 12 ವರ್ಷದ ಹಿಂದೆ ಬಂದಿರುವಂತಹ ಯೋಗ ಮುಂದಕ್ಕೆ ಇನ್ನು 12 ವರ್ಷಗಳ ನಂತರ ಬರುವಂತಹ ಯೋಗ ಈಗ ಬಂದಿದೆ. ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಈ ರೆಮಿಡೀಸ್ನ ಫಾಲೋ ಮಾಡಿ. 2026ರಲ್ಲಿ ಈ ಪುಷ್ಯ ನಕ್ಷತ್ರ ಜೂನ್ 17 ಮತ್ತು ಜೂನ್ 18ನೇ ತಾರೀಕು ಬಂದಿದೆ. ಜೂನ್ 17ನೇ ತಾರೀಕು ಮಧ್ಯಾಹ್ನ 1:47 ಪ್ರಾರಂಭವಾಗಿ ಜೂನ್ 18ನೇ ತಾರೀಕು ಗುರುವಾರ ಬೆಳಗ್ಗೆ 11:32 ಅಂತ್ಯವಾಗುತ್ತೆ. ಈ ದಿನ ಏನು ಮಾಡಬೇಕಪ್ಪ ಅಂದರೆ, ಸಾಮಾನ್ಯವಾಗಿ ಈ ದಿನ ಹೊಸ ವಸ್ತುಗಳನ್ನು ಖರೀದಿಸ್ತಾರೆ. ಈ ದಿನ ಯಾವುದೇ ವಸ್ತುವನ್ನು ಖರೀದಿ ಮಾಡಲಿ ಅದು ದುಪ್ಪಟ್ಟಾಗುತ್ತೆ ಅನ್ನುವಂತಹ ನಂಬಿಕೆ. ಈ ದಿನ ಸಾಮಾನ್ಯವಾಗಿ ಹೆಚ್ಚು ಜನರು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡ್ತಾರೆ. ಯಾಕೆ ಅಂದರೆ ಅದು ಸ್ಥಿರವಾಗಿ ನಮ್ಮಲ್ಲಿ ಉಳಿಯುತ್ತೆ ಅಂತ. ಸ್ನೇಹಿತರೆ, ಈ ಪುಷ್ಯ ನಕ್ಷತ್ರದಲ್ಲಿ ಹಾಗೆಯೇ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಅತ್ಯಂತ ಶುಭ ಫಲಗಳು ನಿಮ್ಮದಾಗ್ತವೆ. ಸೂರ್ಯೋದಯದ ಪ್ರಕಾರ ಗುರು ಪುಷ್ಯಾಮೃತ ಯೋಗ ಜೂನ್ 18ನೇ ತಾರೀಕಿದೆ. ಈ ದಿನ ನೀವು ಲಕ್ಷ್ಮೀನಾರಾಯಣರನ್ನು ಪೂಜಿಸ್ಕೊಂಡ್ರೆ ಶುಭ ಫಲಗಳು ನಿಮ್ಮದಾಗುತ್ತೆ. ಅಥವಾ ನೀವೇನಾದರೂ ಹೊಸ ವಸ್ತುಗಳನ್ನು ಖರೀದಿಸಬಹುದಾದರೂ ಜೂನ್ 18ನೇ ತಾರೀಕು ಖರೀದಿಸಬಹುದು. ಅಂದರೆ ಜೂನ್ 18ನೇ ತಾರೀಕು 11:32 ಒಳಗೆ ಹೊಸ ವಸ್ತುಗಳನ್ನು ಖರೀದಿಸಬಹುದು. ಹಾಗೆಯೇ ಲಕ್ಷ್ಮೀನಾರಾಯಣರನ್ನು ಪೂಜಿಸ್ಕೊಳ್ಳೋದಕ್ಕೆ ಶುಭ ಸಮಯ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಳ್ಳಿ. ಅದು ಆಗಲಿಲ್ಲ ಅಂತಂದರೆ ಆದಷ್ಟು ಬೆಳಗ್ಗೆ 7 ಗಂಟೆ 8 ಗಂಟೆ ಒಳಗಾದ್ರೂ ಪೂಜೆಯನ್ನು ಮಾಡ್ಕೊಳ್ಳಿ. ಈ ದಿನ ನಿಮ್ಮಲ್ಲಿರುವಂತಹ ಚಿನ್ನವನ್ನು ಇಟ್ಟು ಲಕ್ಷ್ಮೀನಾರಾಯಣರ ಫೋಟೋ ಮುಂದೆ ಇಟ್ಟು ಪೂಜೆಯನ್ನು ಮಾಡಿಕೊಂಡ್ರೆ ಅದು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ಉಳಿಯುತ್ತೆ. ಸ್ನೇಹಿತರೆ, ಈ ದಿನ
ಪುಷ್ಯ ನಕ್ಷತ್ರ ಗುರುವಾರದಂದು ಬಂದರೆ ಅದು ಬಹಳ ಅತ್ಯದ್ಭುತವಾಗಿ ಕೂಡಿ ಬಂದ ಸಮಯ ಆಗಿರುತ್ತೆ. ಆ ದಿನ ಗುರುಗ್ರಹ ಉಚ್ಚ ಸ್ಥಾನದಲ್ಲಿರ್ತಾನೆ. ಈ ದಿನ ನೀವು ಯಾವುದೇ ಕೆಲಸ ಮಾಡಿದ್ರೂ, ಏನೇ ಗಟ್ಟಿಯಾಗಿ ಸಂಕಲ್ಪವನ್ನು ಮಾಡಿಕೊಂಡ್ರು, ಯಾವುದೇ ಪೂಜೆಯನ್ನು ಮಾಡಿದ್ರೂ ಅದು ನೆರವೇರುತ್ತೆ, ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಪುರಾಣಗಳು ಹೇಳ್ತವೆ. ಹಾಗೆಯೇ ಈ ದಿನ ಪಾಠ ಹೇಳಿದ ಗುರುಗಳ ಪಾದಗಳಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೋಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತಾರಲ್ವ. ನಾವು ಈ ದಿನ ಗುರುವಿನ ಆಶೀರ್ವಾದ ಪಡ್ಕೊಂಡ್ರೆ ಬಹಳ ಒಳ್ಳೆಯದು. ನಿಮ್ಮ ಗುರುಗಳು ಯಾರಾದರೂ ಇದ್ದರೆ, ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಅಥವಾ ದೊಡ್ಡವರಾಗಿದ್ದರೂ ನಿಮಗೆ ಗುರುಗಳೆಲ್ಲಾದರೂ ಸಿಕ್ಕಿದ್ರೆ ಅಥವಾ ಅವ್ರನ್ನೇ ಹುಡುಕೊಂಡು ಹೋಗಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋದು ಬಹಳ ಒಳ್ಳೆಯದು. ಚಿಕ್ಕ ಮಕ್ಕಳು ನಿಮ್ಮ ಗುರುಗಳ ಕಾಲಿಗೆ ಮುಟ್ಟಿ ನಮಸ್ಕಾರವನ್ನು ಮಾಡ್ಕೋಬಹುದು. ಸ್ನೇಹಿತರೆ, ಈ ದಿನ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೀವು ಯಾವತ್ತು ಮಾಡಿದ್ರೂ ಮಾಡದೇ ಇದ್ದರೂ ಈ ಗುರು ಪುಷ್ಯಾಮೃತ ಯೋಗದಿಂದ ಬಂದಿರೋದು ಜೂನ್ 18ನೇ ತಾರೀಕು ನೀವು ಸೂರ್ಯ ನಮಸ್ಕಾರವನ್ನು ಮಾಡ್ಕೊಳ್ಳಿ. ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟರೆ ಇನ್ನೂ ಬಹಳ ಒಳ್ಳೆಯದು. ಇದಿಷ್ಟು ಸ್ನೇಹಿತರೆ, ಈ ಗುರು ಪುಷ್ಯಾಮೃತ ಯೋಗ ಜೂನ್ 18ನೇ ತಾರೀಕು. ನೀವೇನಾದ್ರೂ ಖರೀದಿ ಮಾಡೋದಿದ್ರೆ ಖರೀದಿ ಮಾಡಿ, ಅದು ನಿಮ್ಮಲ್ಲಿ ಸ್ಥಿರವಾಗಿ ಉಳಿಯುತ್ತೆ. ಲಕ್ಷ್ಮೀನಾರಾಯಣರ ಪೂಜೆಯನ್ನು ಬೆಳಗಿನ ಜಾವ ಆದಷ್ಟು ಮಾಡ್ಕೊಳ್ಳಿ. ನಿಮ್ಮ ಗುರುಗಳ ಪಾದಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಇದನ್ನು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮಗೆ ಯಾರಿಗಾದರೂ ಅನುಕೂಲ ಆಗುತ್ತೆ ಅಂದರೆ ಅವ್ರಿಗೆ ಶೇರ್ ಮಾಡಿ. ಮತ್ತೊಂದು ಉತ್ತಮವಾದ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ ಸ್ನೇಹಿತರೆ.